ಡ್ಯಾಡ್. ನೀನು ರೆಡಿ ಆಗೋ ಟೈಮ್ ಬಂದಿದೆ. ಸರಿ ಡ್ಯಾಡ್, 5 ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತೀನಿ. ಅಂದಹಾಗೆ ನಾವೆಲ್ಲ ಹೋಗ್ತಿದ್ದೀವಿ? ಯು ಫೂಲ್, ನಿಂದು ವಂದನಾದು ಎಂಗೇಜ್ಮೆಂಟ್ ಆಗಕ್ಕೆ ರೆಡಿ ಆಗೋ ಟೈಮ್ ಬಂದಿದೆ ಅಂತ ಹೇಳಿದ್ದು. ಶಕ್ತಿ ಮಗಳೇ ಈ ಮನೆ ಸೊಸೆ ಆಗಬೇಕು ಅಂತ ಅವಳು ಹುಟ್ಟಿದಾಗಲೇ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಮುಖ್ಯವಾಗಿ ಅವಳು ನಿನ್ನನ್ನು ಇಷ್ಟಪಡ್ತಿದ್ದಾಳೆ. ಏನು ಕಂಡು ಇಷ್ಟಪಟ್ಲು ಏನೋ ನನಗೆ ಗೊತ್ತಿಲ್ಲ. ಆದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಿನ್ನಿಂದ ಈ ಮನೆಗೆ ಒಳ್ಳೇದಾಗ್ತಾ ಇದೆ. ಮನಸ್ಸು ಚೇಂಜ್ ಮಾಡೋ ಅಷ್ಟರಲ್ಲಿ ಸದ್ಯ ನಿಮ್ಮಿಬ್ಬರು ಮದುವೆ ಆಗ್ಬಿಟ್ರೆ ಸಾಕು. ಡ್ಯಾಡ್, ಅದು ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಯಾವಾಗಲೂ ಅದು ಯಾವುದೋ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ. ಯಾಕೋ ಅವ್ನು ಮಾತಾಡ್ದಾಗೆಲ್ಲ ಬೇಡದೆ ಇರೋ ಡೌಟ್ ಬರುತ್ತೆ. ಆ ಹುಡುಗಿ ಇಲ್ಲ, ಸುಮ್ಮನೆ ಡೌಟ್ ಯಾಕೆ, ಅದು ಯಾರು ಅಂತ ಆ ಹುಡುಗಿನೇ ಫೋನ್ ಮಾಡಿ ಕೇಳ್ತೀನಿ. ಏನು ಮುಖ ನೋಡ್ತಾ ನಿಂತಿದ್ಯಾ? ಅದೇನು ಅಂತ ಬೇಗ ಹೇಳು, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಡ್ಯಾಡ್, ನೀವಂದ್ರೆ ನಂಗೆ ತುಂಬ ಇಷ್ಟ. ನಿಮ್ಮ ಬಗ್ಗೆ ಅಷ್ಟೇ ಗೌರವನೂ ಇದೆ. ನಾನೇನಾದರೂ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಭರವಸೆ ಕೂಡ ಇದೆ. ಅದೇನಂದ್ರೆ ನನಗೆ ವಂದನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮನ್ಸು ಒಪ್ತಿಲ್ಲ ಡ್ಯಾಡ್. ಸರಿ, ಎಂಗೇಜ್ಮೆಂಟ್ ಮಾಡ್ತಿರೋದು ನಮ್ಮ ಖುಷಿಗೋಸ್ಕರ. ಡೈರೆಕ್ಟಾಗಿ ಮದುವೆನೇ ಮಾಡ್ಬಿಡ್ತೀವಿ ಬಿಡು. ಹಾಗಲ್ಲ ಡ್ಯಾಡ್, ನನಗೆ ವಂದನ ಜೊತೆ ಮದುವೆ ಇಷ್ಟ ಇಲ್ಲ. ಪ್ರೀತಿ ಅಂತೆ, ಗೌರವ ಅಂತೆ ತಗೊಂಡೋಗಿ ಅದನ್ನ ಕಸದ ಬುಟ್ಟಿಗೆಸಿ. ಇಷ್ಟು ವರ್ಷದಲ್ಲಿ ನಾನು ಕೇಳಿರೋದು ಒಂದನ್ನಾದ್ರೂ ಮಾಡಿದ್ಯಾ ಅರ್ಜುನ್? ನೀನು ನಂತರನೇ ಲಾಯರ್ ಆಗಬೇಕು ಅಂತ ನಾನು ಇಷ್ಟಪಟ್ಟೆ. ಈ JP ಸಾಮ್ರಾಜ್ಯನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಟ್ಟೆ. ಆದ್ರೆ ನೀನು ಲಾ ಓದ್ದೆ, ಆದ್ರೆ ಲಾಯರ್ ಆಗಲ್ಲ. ಅದ್ರ ಬದಲು ನಂದೇ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅದು ಯಾವುದೋ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ. ನಿನ್ನ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆ ದಬ್ಲಿಲ್ಲ. ಅದಕ್ಕೆ ಅಲ್ವಾ, ಅದಕ್ಕೆ ನೀ ತೋರಿಸ್ತಿದ್ಯಲ್ಲ ಈ ಗೌರವ. ನಾನು ಕೇಳಿದ್ದೇನು ಅರ್ಜುನ್? ನಾನು ಮದುವೆ ಆಗು ಅಂದೆ. ಇನ್ನಂತ ಬೇಜವಾಬ್ದಾರಿ ಹುಡುಗಂಗೆ ಆ MLA ಮಗಳು ಜಾಸ್ತಿನೇ. ಅದು ವಂದನ ನನಗೆ ಸೆಟ್ ಆಗಲ್ಲ ಡ್ಯಾಡ್. ಅದಕ್ಕೆ ಅವಳು ಬೇಡ ಅಂದ್ರೆ ಇನ್ಯಾರ ಜೊತೆ ಸುತ್ತಾಡ್ತಿದ್ಯಾ? ನಿಮ್ಮ ವಿರುದ್ಧ ನಿಂತಿರೋ ಲಾಯರ್ ಭಾರ್ಗವಿನ ಪ್ರೀತಿಸ್ತಿದ್ದೀನಿ ಅಂತ ಹೇಗೆ ಹೇಳಿ ಡ್ಯಾಡ್? ಸತ್ಯನ ಹೇಳೋಕ್ಕೂ ಆಗದೆ ಮುಚ್ಚಿಡೋಕ್ಕೂ ಆಗದೆ ಒತ್ತಾಡ್ತಿದ್ದೀನಿ. ಪಾಸ್ವರ್ಡ್ ಏನಿರ್ಬೋದು? ಓ, ಗೊತ್ತಾಯ್ತು. ಡ್ಯಾಡ್ ಡೇಟ್ ಆಫ್ ಬರ್ತ್ ಇರ್ಬೋದು. ನಿನ್ನನ್ನೇ ಕೇಳ್ತಿರೋದು ಅರ್ಜುನ್. ಏನ್ ನಡೆಸ್ತಿದ್ಯಾ ಹೇಳು? ನಿನ್ನಂತ ಬೇಜವಾಬ್ದಾರಿ ಹುಡುಗನ್ನ ಅದು ಯಾವ ಹುಡುಗಿ ಮೆಚ್ಚಿದಾಳೋ ಏನೋ. ವಂದನ ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ. ಅವಳೇ ಈ ಮನೆಗೆ ಸೊಸೆ ಆಗ್ಬೇಕು. ಏನಾದ್ರೂ ಅನ್ನು, ನಿನಗಿಷ್ಟ ಇದೆಯೋ ಇಲ್ವೋ, ಐ ಡೋಂಟ್ ಕೇರ್. ನೀನು ಅವಳನ್ನೇ ಮದುವೆ ಆಗ್ಬೇಕು. ಮನಸ್ಸಲ್ಲಿ ಬೇರೆ ಏನಾದರೂ ಯೋಚನೆಗಳು ಬಂದಿದ್ರೆ ಅದನ್ನ ಕಿತ್ತು ಡಸ್ಟ್ಬಿನ್ಗೆ ಹಾಕು. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್.
ಮೇಡಮ್, ಕಳ್ಳರನ್ನ ನಿಮ್ಮ ಮನೆವರೆಗೂ ಕಳಿಸಿದ್ದಾರೆ ಅಂದರೆ ಈ ಎವಿಡೆನ್ಸ್ ವಿಷಯ ಎಲ್ಲ ಕಡೆ ಹರಡ್ಬಿಟ್ಟಿರುತ್ತೆ. ನೀವು ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡೋವರೆಗೂ ರಿಸ್ಕ್ ಇದ್ದೇ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಏನಾದರೂ ತೊಂದರೆ ಆದರೆ ನಮ್ಗೆ ಹೇಳಿ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟಿರ್ತಾ ಇತ್ತು. ಕಾನೂನಿಗೆ ಕಾಕಿ ಬಲ ಬೇಕೇ ಬೇಕು ಸರ್. ಇದು ನಮ್ಮಿಬ್ಬರು ಕರ್ತವ್ಯನೂ ಹೌದು ಭಾರ್ಗವಿ ಅವರೇ. ನ್ಯಾಯದಲ್ಲೇ ಇರ್ತೀನಿ ಅಂತ ನಿಮ್ಮ ಜೊತೆ ಕೈ ಜೋಡಿಸಿದ್ದೀನಿ. ಹಿಂದೆ ಸರಿಯೋ ಮಾತೇ ಇಲ್ಲ. ಸರಿ, ನಾನು ಬರ್ತೀನಿ. ಓಕೆ ಸರ್. ಇದೇನಿದು? ಪಾರ್ಥ ಫೋನ್ ಮಾಡ್ತಿದ್ದಾನಲ್ಲ. ನನ್ಗೇನಾದ್ರೂ ಆಗ್ಬಿಡುತ್ತೆ ಅಂತ ಪಾಪ ಅವನು ಹೆದರ್ಕೊಂಡಿದ್ದಾನೆ ಅನ್ಸುತ್ತೆ. ಹಲೋ, ಹಲೋ, ಹಲೋ. ಫೋನ್ ಕೊಡು ಬೃಂದ. ನಿನ್ನ ಫೋನ್ ನಿನ್ನ ಹತ್ರನೇ ಇರಬೇಕು ಚರಣ್. ಇದು ಅರ್ಜುನ್ ಫೋನು. ಅರ್ಜುನ್ ಇಲ್ಲದಿರೋ ಟೈಮಲ್ಲಿ ಅವನ ಫೋನ್ ಯೂಸ್ ಮಾಡ್ತಿರೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಸುಮ್ಮನೆ ಇದ್ಬಿಡು. ಮೊಬೈಲ್ ಕೊಡು ನನಗೆ. ಆಗಲ್ಲ, ನಾನು ಮಾತಾಡ್ತೀನಿ. ಅರ್ಜುನ್ ಹುಡುಗಿ ಕಾಲ್ ಮಾಡ್ತಿದ್ಯಲ್ಲ ಚರಣ್. ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಬೃಂದ. ಆದ್ರೆ ನನಗೆ ಸಂಬಂಧ ಇದೆ ಅಲ್ವಾ? ಒಬ್ರು ಇಲ್ದಿರುವಾಗ ಅವ್ರ ಫೋನ್ ಚೆಕ್ ಮಾಡೋದು, ಪರ್ಸನಲ್ ಚಾಟ್ಸ್ನ ನೋಡೋದು ತಪ್ಪು ಬ್ರೋ. ನೀನು ಅದನ್ನು ಮೀರಿ ನನ್ನ ಕೇಳ್ದೆ ನನ್ನ ಹುಡುಗಿ ಕಾಲ್ ಮಾಡ್ತಿದ್ಯಾ? ಹಾಗೆ ಕೇಳು ಅರ್ಜುನ್. ನಾನು ಕೇಳಿದ್ರೆ ನನ್ನ ಮಾತನ್ನ ಕೇಳಿಸ್ಕೊತಾನೆ ಇಲ್ಲ ಇವನು. ಅರ್ಜುನ್, ನಾನೇನೋ ಕೆಟ್ಟದಾಗ ಮಾತಾಡೋದಕ್ಕೋಸ್ಕರ ಹುಡುಗಿ ಕಾಲ್ ಮಾಡಿದ್ದೀನಿ ಅಂತ ನೀವಿಬ್ರು ಅನ್ಕೋತಾ ಇದ್ದೀರಾ. ನಾನು ಹುಡುಗಿ ಕಾಲ್ ಮಾಡಿದ್ದು ನಿಜಾನೇ, ಆದ್ರೆ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕಾಲ್ ಮಾಡಿದ್ದು. ನಿನ್ನ ಹುಡುಗಿ ಯಾಕೋ ನನಗೆ ಪರಿಚಯ ಇದ್ದಾಳೆ ಅಂತ ನನಗೆ ಬಲವಾಗಿ ಅನಿಸ್ತಾ ಇದೆ. ಅರ್ಜುನ್ ಇಷ್ಟಪಡ್ತಿರೋದು ಭಾರ್ಗವಿನೇ ಅಂತ ಚೆನ್ನಾಗಿ ಗೊತ್ತಾಗೋಯ್ತಾ? ಡ್ಯಾಡ್ ಆಪೋನೆಂಟ್ ಲಾಯರ್ ಭಾರ್ಗವಿನೇ ಅನ್ನೋದು ರೋಗ್ ಏನಾದರೂ ಡೌಟ್ ಬಂದಿದ್ಯಾ? ಅದೆಲ್ಲ ಗೊತ್ತಿಲ್ಲ ಬ್ರೋ. ನಾನೇ ನಿಮಗೆ ಮುಂದೆ ಪರಿಚಯ ಮಾಡಿಸ್ತಿದ್ನಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮೊಬೈಲ್ ಮುಟ್ಟೋದು ನನಗಿಷ್ಟ ಆಗಲ್ಲ. ಅರ್ಜುನ್, ಚರಣ್ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ. ಮತ್ತೆ ಹೀಗಾಗ್ದಿರೋ ಥರ ನಾನು ನೋಡ್ಕೋತೀನಿ. ಚೇಚೆ, ಹಾಗೇನಿಲ್ಲ. ಅದಕ್ಕೆ ನಿಮ್ಮ ಮುಂದೆನೇ ಅಣ್ಣನಿಗೆ ರೇಗಿದ್ದಕ್ಕೆ ನಿಮ್ಗೆ ಹರ್ಟ್ ಆಗಿದ್ರೆ ಸಾರಿ. ಯಾವುದೋ ಬೇರೆ ಟೆನ್ಷನಲ್ಲಿ ಹಾಗಂದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಅರ್ಜುನ್. ಚರಣ್ ಮಾಡಿದ ತಪ್ಪಿಗೆ ನೀನು ಬುದ್ಧಿ ಹೇಳಿದ್ಯಾ ಅಷ್ಟೆ. ಸೊ ನೋ ಪ್ರಾಬ್ಲಮ್. ತೋ ವಿಕಿ, 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 ಎಲ್ಲಮ್ಮ? ಎಲ್ಲಿ ನೀನ್ ಸೂಪರ್ ಸ್ಟಾರ್ ತಮ್ಮ? ಯಾಕೆ ಡ್ಯಾಡ್, ಏನಾಯ್ತು? ಮೊದಲು ಅವನು ಎಲ್ಲಿ ಹೇಳು. ಏನ್ ಡ್ಯಾಡ್? ಯಾಕೋ ಕಳಿಸ್ದೆ ಅವ್ರನ್ನ? ನನ್ನನ್ನು ಕೇಳಿದೆ, ಯಾಕೋ ಅವ್ರನ್ನ ಕಳ್ಸಿದ್ದೆ? ಇಷ್ಟೆಲ್ಲ ಆದ್ಮೇಲೆ ಮನೇಲಿ ತೆಪ್ಪಗ್ ಬಿದ್ದಿರೋದ್ ಬಿಟ್ಟು ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯೋ ಕೆಲಸ ಯಾಕೋ ಮಾಡ್ತೇವ? ಈಗ ನಾನು ಏನ್ ಮಾಡಿದೆ ಅಂತ ಇಷ್ಟೊಂದು ಬೈತಾ ಇದ್ದೀರಾ ನೀವು? ಓಹೋ,
ಸಾಹೇಬ್ರು ದಿನೇ ದಿನೇ ಹೊಸ ತಪ್ಪು ಮಾಡ್ತಾರೆ. ಇವ್ರು ಯಾವ ತಪ್ಪು ಮಾಡಿದ್ದಾರೆ ಅಂತ ನಾವೇ ನೆನಪಿಸ್ಬೇಕು. ಈಗೇನಾಯ್ತು ಡ್ಯಾಡ್? ಆ ಪೆನ್ ಡ್ರೈವ್ ಕದಿಯಕ್ಕೆ ಯಾವುದೋ ಹುಡುಗರನ್ನ ಅವ್ರ ಮನೆ ಕಳ್ಸಿದಾನೆ. ಅವಳು ಮೊದಲೇ ಲಾಯರ್, ಸುಮ್ಮನೆ ಇರ್ತಾಳ? ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡ್ತಿದ್ದಾರೆ, ರಾಬರಿ ಮಾಡ್ತಿದ್ದಾರೆ ಅಂತ ಇನ್ನೊಂದು ಅಪ್ಲಿಕೇಶನ್ ಫೈಲ್ ಮಾಡ್ತಾಳೆ. ಕೇಸನ್ನ ಇನ್ನ ಸ್ಟ್ರಾಂಗ್ ಮಾಡ್ತಾಳೆ. ಏನೋ ಮಾಡಿದ್ಯಾ ಡ್ಯಾಡ್? ಹೇಗಾದ್ರೂ ಮಾಡಿ ನಮ್ಮನ್ನ ಬಚಾವ್ ಮಾಡ್ತಿದ್ರು ತಾನೆ. ಪ್ರತಿ ಸಲ ನಮ್ ಪ್ರಯತ್ನ ಕಲ್ ಹಾಕಿ ಏನೋ ಒಂದು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇದೆಯಾ? ನೀವ್ ನನ್ನನ್ನು ಬೈತಿದ್ದೀರಾ ಅಷ್ಟೇ. ಆಮೇಲೆ ಯಾರು ಏನು ಕಿಸಿಯಲ್ಲ. ಎಲ್ರಿಗೂ ಅವ್ರವ್ರ ಸ್ವಾರ್ಥ ಪ್ರತಿಷ್ಠೆನೇ ಇಂಪಾರ್ಟೆಂಟು. ನನ್ನ ಲೈಫ್ ಉಳಿಸ್ಕೊಳಕ್ಕೆ ನಾನು ಏನೋ ಪ್ರಯತ್ನ ಮಾಡಿದೆ. ಏನ್ ತಪ್ಪು? ನಾನು ಏನೇ ಮಾಡಿದ್ರು ನೀವು ಮಾತ್ರ ನಾನು ಕೆಟ್ಟವನು ಅನ್ನೋ ತರನೇ ಮಾತಾಡ್ತೀರಾ. ನಾವೆಲ್ಲರೂ ಒಂದೇ ಧ್ವನಿ ಕಳ್ರು ಅನ್ನೋದು ನೆನ್ಪಿರ್ಲಿ ನಿಮ್ಗೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಆ ಪೆನ್ ಡ್ರೈವ್ ಎಲ್ಲಿದೆ ಅಂತ ಹೇಳು. ಎಷ್ಟು ಹುಡ್ಕಿದ್ರು ಸಿಗ್ಲಿಲ್ಲ. ಅದ್ ಎಲ್ಲಿ ಬಚ್ಚಿಟ್ಟಿದ್ರಳೋ ಏನೋ. ಹೀಗಾದಾಗ ನಾನು ಟೆನ್ಷನ್ ಮಾಡ್ಕೊಂಡ್ರೆ ಸುಮ್ಮನೆ ಇರಕ್ಕಾಗತ್ತಮ್ಮ? ಆ ಕಡೆ ಪೆನ್ ಡ್ರೈವ್ ಸಿಕ್ಕಿಲ್ಲ, ಈ ಕಡೆ ಹೊಸ ಅಪ್ಲಿಕೇಶನ್, ಹೊಸ ಕೇಸ್ ಡೈರಿ. ಇವೆಲ್ಲ ಕೋರ್ಟ್ ಫೈಲ್ ಆದ್ರೆ ನೀನು ಜೈಲಿಗೆ ಹೋಗೋದು ನಾನು ತಪ್ಸಕ್ಕಾಗಲ್ಲ. ಏನ್ ಹೇಳ್ತಾ ಇದ್ದೀರಾ? ಕೇಸ್ ಡೈರಿ ಅಂದ್ರೆ ಏನ್ ಡ್ಯಾಡ್? ಒಂದು ಕೇಸಿಗೆ ಸಂಬಂಧಪಟ್ಟಿರೋ ಎಲ್ಲ ದಾಖಲೆಗಳನ್ನು ಇಟ್ಟಿರುವಂತ ರೆಕಾರ್ಡ್. ಅದರಲ್ಲಿ ಕೇಸ್ ಪ್ರೋಗ್ರೆಷನ್, ತನಿಖೆ ಇದನ್ನೆಲ್ಲಾನು ಬರೆದಿಟ್ಟಿರ್ತಾರೆ. ಇವನು ಹೊರಗಡೆ ಬಂದಿರೋದು ಕಂಡೀಷನ್ ಬೇಲ್ ಮೇಲೆ. ಅದರಲ್ಲಿ ಮೊದಲನೇ ಕಂಡೀಷನ್ ದಾಖಲೆಗಳನ್ನ ನಾಶ ಮಾಡಬಾರ್ದು ಅಂತ. ಇವನು ಸಾಕ್ಷಿನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಭಾರ್ಗವಿ ಕೋರ್ಟ್ಗೆ ಏನಾದ್ರೂ ಅಪ್ಲಿಕೇಶನ್ ಹಾಕಿ ಅದು ಪ್ರೂವ್ ಆದ್ರೆ ಮುಗಿತು ಇವನ್ ಕತೆ. ಡ್ಯಾಡ್, ನಾನು ಆ ಸಾಕ್ಷಿನ ಹೇಗಾದ್ರೂ ಹುಡುಕ್ತೀನಿ. ನೀವು ಮೊದಲು ಆ ಪ್ರತಾಪ್ನ ಟ್ರಾನ್ಸ್ಫರ್ ಮಾಡಿಸ್ಬಿಡಿ. ಹಾಗೆಲ್ಲ ಕಾರಣ ಇಲ್ಲದೆ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಶಿವ. ಆಮೇಲೆ ಅದನ್ನೇ ಹಿಡ್ಕೊಂಡು ಆ ಭಾರ್ಗವಿ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಳೆ. ಏನು ಇದೆಲ್ಲ? ಯಾರು ಹೊಡೆದಿದ್ದು ನಿನ್ಗೆ? ಯಾರ ಹೊಡೆದಿದ್ದು ನಿನ್ಗೆ? ನಿನ್ನೆ ಕೇಳ್ತಿರೋದು. ಮತ್ತೆ ಏನು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದೇವಿಕಿ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ? ಪ್ರತಾಪ್ಗೆ ವಾರ್ನ್ ಮಾಡಿ ಬರೋಣ ಅಂತ ಹೋಗಿದ್ದೆ. ಪ್ರತಾಪು ಮತ್ತೆ ಪ್ರತಾಪ್ ಮತ್ತೆ ಭಾರ್ಗವಿ. ಹೋಗಿ ಹೋಗಿ ಮತ್ತೆ ಆ ಲಾಯರ್ ಹತ್ರ ಹೇಳ್ತೀನಿ ಬಂದಿದ್ಯಾ? ನಾಲ್ಕು ಜನ್ಮ ಕಣೋ ನೀನು. ಏ ಲೂಸೋ, ನೀ ಮಾಡೋ ಎಡ್ವಟ್ಟಿಂದ ನನ್ ಮದ್ವೆಗೆ ನಾನು ಸಾಕು ನಿಲ್ಸ, ಹೋಗ. ದುಡ್ಡು ಇಲ್ದೇ ಇದ್ರು ದುಡ್ಡಿಲ್ಲ ಅಂತ ನಾವು ಕೊರಗ್ತಾ ಇರಬಾರ್ದು. ದುಡ್ಡಿದೆ ಅಂತ ಕೈ ಬೀಚ್ ಖರ್ಚು ಮಾಡಬಾರ್ದು. ನಾನಂತೂ ಈಗ 100 ರೂಪಾಯಿಗೆ ಇಷ್ಟೊಂದು ತರಕಾರಿ ತಗೊಂಡ್ಬಿಟ್ಟಿದ್ದೀನಿ. ನನ್ನ ಹತ್ರ ಇನ್ನೂ 90 ರೂಪಾಯಿ ಮಿಕ್ಕಿದೆ, ಪರವಾಗಿಲ್ಲ. ಹಲೋ ಬೃಂದ, ಚೆನ್ನಾಗಿದ್ಯಾ? ಅಯ್ಯೋ ಅಮ್ಮ, ನನ್ನ ಕತೆ ವ್ಯತೆ ಎಲ್ಲ ನಿನಗೆ ಗೊತ್ತಲ್ಲ ಅಮ್ಮ. ಅಮ್ಮ, ಭಾರ್ಗವಿ ಹತ್ರ ಏನೋ ಸಾಕ್ಷಿ ಇದೆಯಂತೆ, ಹೌದಾ? ಇಲ್ಲ ಬೃಂದ. ಏನಮ್ಮ ನೀನು ತಿಳ್ಕೋಬೇಕು ತಾನೆ? ಏನು ಅಂತ ಗೊತ್ತಿಲ್ಲ ಬೃಂದ, ಆದ್ರೆ ಅದೇನೋ ಹುಡುಕೊಂಡು ನಮ್ಮನೆ ಕಳ್ಳರು ಬಂದಿದ್ರು ನಿನ್ನೆ. ಕಳ್ರ? ಆ MLA ಕಡೆಯವ್ರಮ್ಮ ಸಾಕ್ಷಿನ ಕತ್ಕೊಂಡು ಹೋಗ್ಬಿಟ್ರಾ? ಯಾರು ಅಂತ ನನಗೆ ಗೊತ್ತಿಲ್ಲ ಬೃಂದ, ಆದ್ರೆ ಅವ್ರ ನಮ್ಮನೆಯಿಂದ ಏನು ತಗೊಂಡು ಹೋಗಿಲ್ಲ. ನಮ್ಮನೆ ಅಪ್ಪ ಮಗಳ ಜೋಡಿ ಅವ್ರನ್ನ ಹೊಡೆದೋಡಿಸ್ಬಿಟ್ರು. ಏನಮ್ಮ ನೀನು ಅಷ್ಟು ಗೊತ್ತಾಗಲ್ಲ ನಿನ್ಗೆ? ಬೃಂದ,
ಅಮ್ಮನ ಏನು ಎಮ್ ಎಲ್ ಎ ಸಾಹೇಬರು ಸಭೆ ಸಮಾರಂಭ ಅಂತ ಹೋಗದೆ ನೇರವಾಗಿ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀರಾ? ನೋಡು ಶಿವ, ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನೀನೇ ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ನನಗೆ ಗೊತ್ತು. ಆ ಭಾರ್ಗವಿ ಸಹವಾಸದಿಂದ ನೀನು ಹೀಗೆ ಆಡ್ತಿದ್ಯಾ ಅಂತಲೂ ನನಗೆ ಗೊತ್ತು. ಅವಳ ಜೊತೆ ಕೈ ಜೋಡಿಸಿದ್ರೆ ನಿನಗೇನು ಸಿಗುತ್ತೆ? 3 ಮತ್ತೊಂದು ಮೆಚ್ಚುಗೆ. ಅದರಿಂದ ಹೊಟ್ಟೆ ತುಂಬಲ್ಲ ಶಿವ. ಸರ್ಕಾರ ನೀನು ಜೀವನ ಪೂರ್ತಿ ದುಡಿದ್ರೂ ಎಷ್ಟು ಕೊಡುತ್ತೋ ಅದರ ಡಬ್ಬಲ್ ಕೊಡ್ತೀವಿ. ಸೈಟು, ಮನೆ ಬೆಂಗಳೂರಲ್ಲಿ ನೀನು ಕೇಳಿದ ಜಾಗದಲ್ಲಿ ಕೊಡ್ತೀವಿ. ಈ ಕೇಸ್ನ ಇಲ್ಲ ಅನ್ನಿಸ್ಬಿಡು ಶಿವ. ಇದೊಂದು ಸಣ್ಣ ಕೆಲಸ ಮಾಡೋದ್ರಿಂದ ನಿನ್ನ ಜೀವನನೇ ಬದಲಾಗೋಗುತ್ತೆ. ಆಫ್ಟರ್ ಆಲ್ ಕೇಸ್ ಇದು, ಹುಚ್ಚ ಹಾಕ್ಬಿಡು, ಸೆಟ್ಲ್ ಆಗು. ಏನ್ರಿ, FIR ಆಗಿರೋ ಕ್ರಿಮಿನಲ್ ನನ್ನ ಮುಂದೆ ಬಂದು ಕೂತ್ರೆ ನೀವು ಅವನಿಗೆ ಸೆಲ್ಯೂಟ್ ಹೊಡಿತೀರಾ? ನಿಮ್ಮ IR ಆಫೀಸರ್ಗೆ ಅವಮಾನ ಮಾಡ್ತೀರಾ? ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಂತ ಕೊಬ್ಬು ತೋರಿಸ್ತಾ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಮರೀತಾ ಇದೆಯಾ? ರಾಜಕಾರಣಿ ನೀವು, ಮೆತ್ತಗೆ ಮಾತಾಡ್ದಷ್ಟೇ ಬೇಗ ಕತ್ಕುಯ್ಯೋ ಜನ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಗನೇ, ನಾಲ್ಗೆ ಪಿಗಿ ಹಿಡ್ದು ಮಾತಾಡೋ. ನಮ್ಮ ಸರ್ಕಾರ ಕೊಡೋ ಪುಡಿಗಾಸಲಿ ಬದುಕೋ ನಾಯಿ ನೀನು. ನನ್ನನ್ನು ಎದುರು ಹಾಕ್ಕೊಂಡ್ರೆ ಅಡ್ರೆಸ್ ಇಲ್ಲದಿರೋ ಊರಿಗೆ ಹೊರಟೋಗ್ತೀಯ. ಇದನ್ನು ನಿಮ್ಮ ಮಗ ಈಗಾಗಲೇ ಹೇಳಿದ್ದಾನೆ ಸರ್. ಅವನಿಗೂ ಉತ್ತರ ಕೊಟ್ಟಿದ್ದೀನಿ, ಬೇಕಿದ್ರೆ ಕೇಳಿ. ಏನಂದ್ರಿ ನೀವು? ಪುಡಿಗಾಸು ಅಂತಾನ? ನಿಜ ಸರ್, ನಮಗೆ ಪುಡಿಗಾಸು ಕೊಡೋ ಸುಖ ನೀವು ಲಂಚದ ರೂಪದಲ್ಲಿ ಕೋಟಿ ಕೋಟಿ ಕೊಡ್ತಿರಲ್ಲ, ಅದರಲ್ಲಿ ಸಿಗಲ್ಲ. ನೀವು 5 ವರ್ಷ ಪದವಿಲಿರ್ತೀರಿ, ನಾನು ಸಾಯೋವರೆಗೂ ಪೊಲೀಸ್. ಏಯ್, ಮರ್ಯಾದೆ, ಅವ್ರು ನಮ್ಮಪ್ಪ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ಪೊಲೀಸ್ ಸ್ಟೇಷನ್ನು. ನೀನೇ ಜೈಲಲ್ಲಿ ಇರ್ತೀಯ, ಇನ್ನು ನನ್ನನ್ನೇನೋ ಬಿಡೋದು? ಕೇಸು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ತಕ್ಕನಾದ ಎವಿಡೆನ್ಸು ಇದೆ. ಜೈಲು ಊಟ ತಿನ್ನೋದಕ್ಕೆ ರೆಡಿಯಾಗಿರೋ ಮಗನೇ. ಬೇಡ ಶಿವ, ನೀನು ಹೊದ್ದು ಮೀರ್ತಾ ಇದ್ಯಾ. ಈ ಕೇಸ್ ಬಗ್ಗೆ ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ಸರ್? ಆಲ್ರೆಡಿ ನಿಮಗೆ ಸಿಗಬೇಕಾದ ಸೆಂಟ್ರಲ್ ಮಿನಿಸ್ಟರ್ ಕುರ್ಚಿ ಬುಡ ಸಮೇತ ಅಳ್ಳಾಡ್ತಾ ಇದೆ. ಜಾಸ್ತಿ ಹಾರಾಡಬೇಡಿ, ಆಮೇಲೆ ನಿಮ್ಮ MLA ಪದವಿನೂ. ಇಷ್ಟೊತ್ತು ಒಬ್ಬ ತಂದೆಯಾಗಿ ಮಾತಾಡ್ತಾ ಇದ್ದೆ, ಇನ್ನು ಮುಂದೆ ಒಬ್ಬ MLA ಆಗಿ ಏನು ಮಾಡ್ತೀನಿ ಅಂತ ತೋರಿಸ್ತೇನೆ. ಬರೆದಿಟ್ಕೋ, ನೀನು ಬೆಚ್ಚು ಬೀಳಬೇಕು ಅಂತ ಊರಿಗೆ ಹೋಗಿ ಬೀಳ್ತೀಯ. ಆಗಲಿ ಸರ್, ಆದರೆ ಅದಕ್ಕೂ ಮುಂಚೆ ನಿಮ್ಮ ಮಗ ಜೈಲಿಗೆ ಹೋಗದೇ ಇರೋ ಥರ ಕಾಪಾಡ್ಕೊಳ್ಳಿ. ಆಗಲೇ ಏನು ಹೇಳಿದೆ? ನೀನು ಸರ್ವೀಸಲ್ಲಿರೋವರೆಗೂ ಪೊಲೀಸ್, ಆಮೇಲೆ ರಿಟೈರ್ಡ್ ಪೊಲೀಸ್. ಆದರೆ ನಾನು ಸಾಯೋವರೆಗೂ ರಾಜಕಾರಣಿ. ನೀವು ಏನೇ ಮಾಡಿದ್ರೂ ಆ ಭಾರ್ಗವಿ ನಿಮ್ಮ ಮಗನ ಸುಮ್ಮನೆ ಬಿಡಲ್ಲ. ಭಾರ್ಗವಿ ಅಮ್ಮನ ಅಂದೆ. ಹ್ಞೂ ಮಾವ. ಸಾಕ್ಷಿ ಬಗ್ಗೆ ಬಾಯ್ ಬಿಟ್ರ? ಏನಂದ್ರು? ನಾನು ನೈಸಾಗಿ ಕೇಳಿದೆ ಮಾವ, ಆದ್ರೆ ಆ ಹೆಂಗಸು ಬಾಯೇ ಬಿಡಲ್ಲ ಅನ್ನತ್ತೆ. ಅವ್ರಿಗೆ ಸಾಕ್ಷಿ ಇದೆ ಅಂತ ಗೊತ್ತು ಮಾವ, ಆದ್ರೆ ಮತ್ತೆ ಏನಾದ್ರೂ ಸಿಗ್ಲಿ ಅಂತ ಕಾಯ್ತಾ ಇದ್ದಾರೆ.
ಒಂದೇ ಸಲ ಏನ್ ಬೇಕು ಅಂತ ಕೇಳ್ಬೋದಿತ್ತಲ್ಲ. ಒಂದೊಂದು ಹಿಯರಿಂಗಿಗೂ ಈ ತರ ಕೇಳ್ತಾ ಕೂತ್ಕೊಂಡ್ರೆ ಮಾವ ಅಷ್ಟೊಂದು ದುಡ್ಡು ನೋಡಿ ಇನ್ನೂ ಬೇಕು ಅಂತ ಅನ್ಸಿರ್ಬೋದು ಅಲ್ವಾ? ಸರಿ, ಈಗೇನ್ ಬೇಕಂತೆ? ಹೆಣ್ಣು ಹೊನ್ನು ಮಣ್ಣು ಇದೇ ಎಲ್ಲದಕ್ಕೂ ಮೂಲ ಅಲ್ವಾ ಮಾವ? ಹೊನ್ನು ಕೊಟ್ಟಾಗಿದೆ, ಈಗ ಮಣ್ಣು ಕೊಡ್ಬೋದೇನೋ. ಒಂದು 2 BHK ಮನೆ ಆಗ್ಬೋದಾ? ಮಾವ ಸ್ಲಮ್ ಅಲ್ಲಿ ಬಾಡಿಗೆ ಮನೇಲಿರೋ ಜನ ಅವರು ಸ್ವಂತ ಮನೆ ಅಂದ್ರೆ ಕುಣಿದಾಡೇ ಬಿಡ್ತಾರೆ ಇವಾಗ. ಅದನ್ನ ಕೊಡ್ಸಿದ್ಮೇಲೂ ನಕ್ರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮನೆ ಅಂದ್ರೆ ಮಗಳನ್ನೂ ಮಾರ್ಕೊಂಡ್ಬಿಡ್ತಾರೆ. ಅಂತ ಹೆಂಗ್ಸವರು